ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಭಗೀರಥ ಯಾರು ಅಂತ ತಿಳಿದೇ ಇರುತ್ತೆ. ಸ್ನೇಹಿತರೆ, ಇಂದು ನೋಡೋಣ ಭಗೀರಥನ ಬಗ್ಗೆ. ಒಬ್ಬ ರಾಜ, ಒಂದು ಸಂಕಲ್ಪ ಮತ್ತು ಒಂದು ಅಸಾಧ್ಯವಾದ ಕನಸು. ಸ್ವರ್ಗದಲ್ಲಿದ್ದ ಗಂಗೆಯನ್ನ ಭೂಮಿಗೆ ತಂದ ಕತೆ ನಿಮಗೆ ಗೊತ್ತಾ? ಇದು ಕೇವಲ ಪುರಾಣದ ಕಥೆಯಲ್ಲ, ಇದು ಭಕ್ತಿ, ತ್ಯಾಗ ಮತ್ತು ದಿಟ್ಟತನದ ಪರಾಕಾಷ್ಠೆಯಾಗಿದೆ. ಇಂದು ನಾವು ನೋಡೋಣ ಭಗೀರಥ ಯಾರು, ಅವರು ಏಕೆ ಗಂಗೆಯನ್ನ ಭೂಮಿಗೆ ತರ್ತಾರೆ ಮತ್ತು ಈ ಕಥೆಯ ಹಿಂದೆ ಇರುವ ನಿಜವಾದ ಅರ್ಥ ಏನು ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಹಿಂದಿನ ಕಾಲದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಅನೇಕ ಮಹಾನ್ ರಾಜರು ಹುಟ್ಟಿರ್ತಾರೆ. ಅದರಲ್ಲೊಬ್ಬ ಮಹಾನ್ ರಾಜನಾಗಿದ್ದವನು ಸಗರ ಮಹಾರಾಜ. ಸಗರನಿಗೆ 60,000 ಮಕ್ಕಳಿರ್ತಾರೆ. ಒಂದು ದಿನ ಅವರು ಅಶ್ವಮೇಧ ಯಜ್ಞವನ್ನ ಮಾಡ್ತಾ ಇರ್ತಾರೆ. ಆ ಯಜ್ಞದ ಕುದುರೆ ಏಕಾಏಕಿ ಕಾಣೆಯಾಗುತ್ತದೆ. ಆಗ ಎಲ್ಲಾ ಮಕ್ಕಳು ಕುದುರೆಯನ್ನ ಹುಡುಕಲು ಹೋಗ್ತಾರೆ. ಅವರು ಭೂಮಿಯನ್ನ ತೋಡುತ್ತಾ ಪಾತಾಳ ಲೋಕದವರೆಗೆ ಹೋಗ್ತಾರೆ. ಅಲ್ಲಿ ಅವರು ಕಂಡದ್ದು ಮಹರ್ಷಿ ಕಪಿಲರನ್ನ. ಮಹರ್ಷಿ ಕಪಿಲರು ಧ್ಯಾನದಲ್ಲಿ ಕುಳಿತಿರ್ತಾರೆ. ಅವರ ಹತ್ತಿರ ಆ ಯಜ್ಞದ ಕುದುರೆ ನಿಂತಿರುತ್ತದೆ. ಸಗರನ ಮಕ್ಕಳು ಕೋಪದಿಂದ ಕಪಿಲ ಮುನಿಯನ್ನ ಆರೋಪಿಸ್ತಾರೆ. ನೀವು ಕುದುರೆಯನ್ನ ಕದ್ದಿದ್ದೀರಾ ಎಂದು ಅವರ ಧ್ಯಾನಕ್ಕೆ ಅಡ್ಡಿ ಮಾಡ್ತಾರೆ. ಧ್ಯಾನಕ್ಕೆ ಅಡ್ಡಿಯಾದ ಕಾರಣ ಕಪಿಲ ಮುನಿ ಕೋಪವು ಉಕ್ಕಿ ಬರ್ತದೆ. ಒಂದು ಕ್ಷಣದಲ್ಲಿ 60,000 ಜನರನ್ನ ಭಸ್ಮ ಮಾಡಿ ಬಿಡ್ತಾರೆ. ಅವರ ಆತ್ಮಗಳು ಶಾಂತಿ ಇಲ್ಲದೆ ಅಲ್ದಾಡ್ತಾ ಇರುತ್ತವೆ. ಅವರಿಗೆ ಮೋಕ್ಷ ಸಿಗಬೇಕಾದರೆ ಗಂಗಾ ನದಿ ಸ್ಪರ್ಶಿಸಬೇಕು. ಸಗರನ ವಂಶದಲ್ಲಿ ನಂತರ ಹುಟ್ಟಿದವನು ಭಗೀರಥ. ಬಾಲ್ಯದಿಂದಲೇ ಅವನು ಧರ್ಮನಿಷ್ಠನಾಗಿದ್ದನು. ಒಂದು ದಿನ ಅವನು ತನ್ನ ಪೂರ್ವಜರ ಕಥೆಯನ್ನ ಕೇಳ್ತಾನೆ. ಅವನು ತಿಳಿದುಕೊಂಡನು, ನನ್ನ ಪೂರ್ವಜರಿಗೆ ಮೋಕ್ಷ ಸಿಗಬೇಕಾದರೆ ಗಂಗೆಯನ್ನ ಭೂಮಿಗೆ ತರಲೇಬೇಕು ಅಂತ. ಇದು ಅಸಾಧ್ಯವಾದ ಕೆಲಸ. ಆದರೂ ಭಗೀರಥನು ಒಂದು ನಿರ್ಧಾರ ಮಾಡ್ತಾನೆ. ನಾನು ಇದನ್ನ ಸಾಧಿಸುತ್ತೇನೆ ಅಂತ ಪಣ ತೊಡ್ತಾನೆ. ಭಗೀರಥನು ತನ್ನ ರಾಜ್ಯವನ್ನ ಬಿಟ್ಟು ಅರಣ್ಯಕ್ಕೆ ತೆರಳಿ ತಪಸ್ಸನ್ನ ಪ್ರಾರಂಭಿಸ್ತಾನೆ. ವರ್ಷಗಳ ಕಾಲ ಅವನು ಉಪವಾಸ ಮಾಡಿ ಧ್ಯಾನ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡ್ತಾನೆ. ಬಿಸಿಲು, ಮಳೆ, ಗಾಳಿ ಏನೂ ಅವನನ್ನ ತಡೆಯಲಿಲ್ಲ. ಅವನ ತಪಸ್ಸಿನಿಂದ ಬ್ರಹ್ಮದೇವರು ಸಂತೋಷ ಪಡ್ತಾರೆ. ಬ್ರಹ್ಮನು ಹೇಳ್ತಾರೆ, ನಿನ್ನ ಭಕ್ತಿ ಅಪಾರವಾಗಿದೆ, ನಾನು ಗಂಗೆಯನ್ನ ಭೂಮಿಗೆ ಕಳಿಸುತ್ತೇನೆ. ಆದರೆ ಒಂದು ಸಮಸ್ಯೆ ಇದೆ. ಬ್ರಹ್ಮನು ಹೇಳ್ತಾನೆ, ಗಂಗೆಯ ಪ್ರವಾಹ ಬಹಳ ಶಕ್ತಿಶಾಲಿ. ಅವಳು ನೇರವಾಗಿ ಭೂಮಿಗೆ ಬಂದರೆ ಭೂಮಿ ನಾಶವಾಗುತ್ತದೆ. ಭಗೀರಥನು ಚಿಂತೆ ಮಾಡ್ತಾನೆ. ಆಗ ಅವನು ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ಭಗೀರಥನು ಮತ್ತೊಮ್ಮೆ ತಪಸ್ಸು ಪ್ರಾರಂಭಿಸ್ತಾನೆ. ಈ ಬಾರಿ ಶಿವನಿಗಾಗಿ. ಶಿವನು ಕರುಣೆಯಿಂದ ತುಂಬಿದ ದೇವರು. ಭಗೀರಥನ ಭಕ್ತಿಯಿಂದ ಸಂತೋಷ ಪಡ್ತಾರೆ. ಅವರು ಹೇಳ್ತಾರೆ, ನಾನು ಗಂಗೆಯನ್ನ ನನ್ನ ಜಟೆಯಲ್ಲಿ ಹಿಡಿದು ನಿಧಾನವಾಗಿ ಭೂಮಿಗೆ ಬಿಡುತ್ತೇನೆ ಅಂತ. ಗಂಗಾದೇವಿ ಸ್ಪರ್ಶದಿಂದ ಭೂಮಿಗೆ ಇಳಿಯಲು ಸಿದ್ಧವಾಗ್ತಾಳೆ. ಅವಳು ಯೋಚಿಸಿದಳು, ನಾನು ನನ್ನ ಶಕ್ತಿಯನ್ನ ತೋರಿಸುತ್ತೇನೆ. ಅವಳು ಭೀಕರವಾಗಿ ಭೂಮಿಗೆ ಇಳಿದಳು. ಆದರೆ ಶಿವನು ತನ್ನ ಜಡೆಯಲ್ಲಿ ಅವಳನ್ನು ಬಂಧಿಸುತ್ತಾನೆ. ಗಂಗಾ ನದಿಯಲ್ಲಿ ಸಿಲುಕಿ ಬಿಡ್ತಾಳೆ. ಭಗೀರಥನು ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಅದಾದ ನಂತರ ಶಿವನು ನಿಧಾನವಾಗಿ ಗಂಗೆಯನ್ನು ಬಿಡುಗಡೆ ಮಾಡ್ತಾರೆ. ಗಂಗಾ ನದಿ ಭಗೀರಥನ ಹಿಂದೆ ಹರಿಯಲು ಆರಂಭಿಸುತ್ತದೆ. ಅವಳು ಪರ್ವತಗಳು, ಕಾಡುಗಳು, ನದಿಗಳು ದಾಟುತ್ತಾ ಅಂತಿಮವಾಗಿ ಸಗರನ ಮಕ್ಕಳಿದ್ದ ಸ್ಥಳಕ್ಕೆ ತಲುಪುತ್ತಾಳೆ. ಗಂಗೆಯ ನೀರು ಅವರ ಭಸ್ಮವನ್ನು ಸ್ಪರ್ಶಿಸಿದಾಗ ಅವರ ಆತ್ಮಗಳು ಮೋಕ್ಷಕ್ಕೆ ಒಳಗಾಗ್ತವೆ. ಇದು ಒಂದು ಮಹಾನ್ ಕ್ಷಣ. ಭಗೀರಥನ ಕಥೆ ಕೇವಲ ಪುರಾಣ ಅಲ್ಲ, ಇದು ನಮಗೆ ಒಂದು ದೊಡ್ಡ ಪಾಠವನ್ನು ಕೊಡ್ತದೆ. ದೃಢ ಸಂಕಲ್ಪ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಭಕ್ತಿ ಮತ್ತು ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಮ್ಮ ಪೂರ್ವಜರು ಗೌರವಿಸುವುದು ನಮ್ಮ ಕರ್ತವ್ಯ. ಇಂದು ನಾವು ಭಗೀರಥ ಪ್ರಯತ್ನ ಎನ್ನುವ ಪದವನ್ನ ಬಳಸುತ್ತೇವೆ. ಅದರ ಅರ್ಥ ತುಂಬಾ ಕಷ್ಟವಾದ ಕೆಲಸವನ್ನು ಸಾಧಿಸುವುದು. ಭಗೀರಥ ಜಯಂತಿ ನಾವು ಈ ಮಹಾನ್ ರಾಜನನ್ನು ನೆನಪಿಸಿಕೊಳ್ಳುತ್ತೇವೆ. ಈ ದಿನ ಗಂಗಾ ನದಿಯನ್ನು ಪೂಜೆ ಮಾಡಲಾಗುತ್ತದೆ. ಜನರು ನದಿಗಳನ್ನು ಶುದ್ಧವಾಗಿಡಲು ಸಂಕಲ್ಪ ಮಾಡ್ತಾರೆ. ಇದು ಕೇವಲ ಹಬ್ಬ ಅಲ್ಲ, ಇದು ಒಂದು ಸಂದೇಶ. ನೀರು ಜೀವನ, ಅದನ್ನು ಕಾಪಾಡೋಣ. ಒಬ್ಬ ವ್ಯಕ್ತಿ ತನ್ನ ಪೂರ್ವಜರಿಗಾಗಿ ಸಂಪೂರ್ಣ ಜೀವವನ್ನು ತ್ಯಾಗ ಮಾಡ್ತಾನೆ. ಅವನ ಭಕ್ತಿಯಿಂದ ಗಂಗೆಯನ್ನು ಭೂಮಿಗೆ ತರ್ತಾನೆ. ಅದೇ ಭಗೀರಥನ ನಿಜವಾದ ಕಥೆ. ಇಂದು ನಾವು ಅದನ್ನು ನೆನಪಿಸಿಕೊಳ್ಳೋಣ. ಅವನ ತ್ಯಾಗದಿಂದ ಪ್ರೇರೇಪಣೆ ಪಡೆಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇತಿಹಾಸ ಮತ್ತು ಪುರಾಣಗಳ ಕಥೆಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.